ಮೈಕ್ರೋ ಫೈನಾನ್ಸ್ ಅಟ್ಟಹಾಸಕ್ಕೆ ಕಡಿವಾಣ. ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕಾನೂನು ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಹೊರಟಿದ್ದಾರೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಎಚ್.ಕೆ. ಪಾಟೀಲ್ ಮಾತಾಡಿ ಫೈನಾನ್ಸ್ ಹಾವಳಿ ತಡೆಗೆ ಹೊಸ ಕಾನೂನು ಅಸ್ತ್ರವನ್ನ ಪ್ರಯೋಗಿಸ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಾಗ ಈ ಬಗ್ಗೆ ಮಾತಾಡೋದಕ್ಕೆ ಕಾನೂನು ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ. ನಮಸ್ಕಾರ ಸರ್. ಇಡೀ ರಾಜ್ಯದಾದ್ಯಂತ ಈ ಸುದ್ದಿ ಪ್ರತಿದಿನ ಬೆಳಗಾದ್ರೆ ಬರ್ತಾ ಇದೆ. ಜನ ಜೀವ ಕೊಡ್ತಿದ್ದಾರೆ, ತಾಳಿ ಕಳಿಸಿದ್ದಾರೆ ಹೋಮ್ ಮಿನಿಸ್ಟರ್ಗೆ. ಇದಾಗದಲ್ಲ ಇದು ಅಂತ. ಏನ್ ಸರ್ ಇದು? ಸ್ಮಾಲ್ ಫೈನಾನ್ಸಸ್ ಅಥವಾ ಕಾನೂನು ಬಾಹ್ಯ ಇರ್ತಕ್ಕಂಥ ಈ ಸಾಲದ ವ್ಯವಸ್ಥೆ ಏನಿದೆ ದುರ್ದೈವದಿಂದ ಬಹಳ ವರ್ಷದಿಂದ ಇರೋದು. ಆದರೆ ಈಗ ಶೋಷಣೆಯ ಪರಾಕಾಷ್ಠೆ ಮುಟ್ಟಿದೆ. ಕಂಟ್ರೋಲ್ ಸಿಗ್ತಿಲ್ವಾ ಸರ್ ಇದು? ಅಲ್ಲ, ಕಂಟ್ರೋಲ್ ಸಿಕ್ಕದಲ್ಲ. ಇದಕ್ಕೆ ಒಂದು ದೊಡ್ಡ ಮದ್ದ ಬೇಕು ಇದಕ್ಕೆ. ಆಮೇಲೆ ನಮ್ಮ ಈ ಶೋಷಿತರು ಆಗೋರು ಏನಿದ್ದಾರೆ ಅವರು ನುಂಗ್ಕೋತಾರೆ, ಬಹಳಷ್ಟು ನುಂಗ್ಕೋತಾರೆ. ಅನಿವಾರ್ಯತೆ ಇದೆ. ಒಂದ್ ಹಂತದ ತನಕ ನುಂಗ್ಕೋತಾರೆ. ಈಗ ನೋಡಿದ್ರೆ ಸಿಡ್ದೆದ್ದಿದಾರಲ್ಲ, ಇಡೀ ಊರು ಖಾಲಿ ಮಾಡಿದ್ದಾರೆ, ಕಿರುಕುಳ ಕೊಡ್ತಾರೆ ಅಂತ. ಗಂಡ ತೀರ್ಕೊಂಡ್ರು ಅನ್ಕೊಂಡು ಪತ್ನಿ ಆದವಳು ತನ್ನ ಕರಿಮಣಿನ, ತನ್ನ ತಾಳಿನ ಪೋಸ್ಟ್ ಮಾಡಿದಾಳೆ ಗೃಹ ಸಚಿವರಿಗೆ. ಅಂದ್ರೆ ಬೇರೆಯವರಿಗೆ ಈ ತರ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ವ್ಯವಸ್ಥೆ ನನ್ ಗಂಡನ ಬಲಿ ತಗೊಂಡಿದೆ ಅಂತ ಹೇಳ್ತಿದ್ದಾರೆ. ಈಗ ಅವರೇ ಮಾತಾಡ್ತಿದ್ರು. ನಿಜ ರೀ, ನೀವು ಹೇಳಿದಾಗೆ ಬಹಳ ತೊಂದರೆಗಳಿವೆ. ಅದಕ್ಕೆ ರಾಜ್ಯ ಸರ್ಕಾರ ಈಗ ಇದಕ್ಕಾಗಿಯೇ ಒಂದು ಆಕ್ಟ್ ಅನ್ನ ಪಾಸ್ ಮಾಡಬೇಕು ಅಂತ ಇಮಿಡಿಯೇಟ್ಲಿ ಏನಾದ್ರೂ ಆಗ್ಬೇಕಲ್ವಾ ಸರ್? ಇಮಿಡಿಯೇಟ್ಲಿ, ಬಿಕಾಸ್ ಜನ ದಿನ ಬೆಳಗಾದ್ರೆ ಸಾಯ್ತಿದ್ದಾರೆ. ಸರ್ಕಾರದ ಕಡೆ ಆಸೆ ಕಣ್ಣಿಂದ ನೋಡ್ತಿದ್ದಾರೆ ಏನಾದ್ರೂ ಆಗುತ್ತಾ ಅಂತ. ಇಮಿಡಿಯೇಟ್ಲಿ ಈಗಾಗಲೇ ಗೃಹ ಸಚಿವರು ಅದಕ್ಕೆ ಏನೇನು ಕ್ರಮ ತಗೊಂಡಿದ್ದಾರೆ. ನಾವು ಸರ್ಕಾರವಾಗಿ ಈ ಮೈಕ್ರೋ ಫೈನಾನ್ಸ್ ದಲ್ಲಿ ಶೋಷಣೆ ಆಗ್ತಕ್ಕಂಥದ್ದೇನಿದೆ, ಖಾಸಗಿ ಕ್ಷೇತ್ರದಲ್ಲಿ ಶೋಷಣೆ ಆಗ್ತಕ್ಕಂಥದ್ದೇನಿದೆ, ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ಕಾನೂನು ಇರ್ಬೇಕಲ್ಲ. ಇದು ಇವತ್ತಾಗಿದ್ದಲ್ಲ. ಈಗ ಇವತ್ತು ಬೆಳಿಗ್ಗೆ ಆಯ್ತು, ನಾವು ನಿಮ್ಮ ಹತ್ರ ಮಾತಾಡ್ತಿದೀವಿ, ಪ್ರಶ್ನೆ ಮಾಡ್ತಿದೀವಿ ಅಂತಲ್ಲ. ಎಷ್ಟು ದಿನದಿಂದ ಇದು ನಡೀತಾ ಇದೆ ನಿಮಗೆ ಗೊತ್ತಿದೆ. ಇವತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದ್ರ ಬಗ್ಗೆ ಅಭಿಯಾನ ಶುರು ಮಾಡಿದೆ. ಯಾಕಂದ್ರೆ ಜನರ ಕಣ್ಣೀರ್ ಕತೆ ಹಾಕಿದೆ. ಸರ್ಕಾರದತ್ತ ಆಸೆ ಕಣ್ಣಿಂದ ನೋಡ್ತಿದ್ದಾರೆ. ಏನಾಗ್ತಿಲ್ಲ ಅಂದಾಗ ಅವ್ರ ಗಮನ ಹೋಗೋದೇ ಮಾಧ್ಯಮ. ಅಟ್ಲೀಸ್ಟ್ ಮಲಗದವ್ರನ್ನ ಎಬ್ಬಿಸ್ಲಿ, ಬಡದೆಬ್ಬಿಸ್ಲಿ ಅಂತ. ಈಗ ಅದಕ್ಕನ ಉಗ್ರವಾಗಿರ್ತಕ್ಕಂಥ ಅಸ್ತ್ರ ಈ ಒಂದು ವಿಶೇಷ ಕಾನೂನು. ಆ ಕಾನೂನನ್ನ ಅತ್ಯಂತ ಬೇಗ ತಂದು ಇದಕ್ಕೆ ಪರಿಹಾರ ಪಡಿತಕ್ಕಂಥದ್ದು. ಒಂದು ಬಿಲ್ ಪಾಸ್ ಮಾಡಬೇಕು, ಒಂದು ಕಾನೂನು ತರಬೇಕು ಅಂತ ಅಂದ್ರೆ ಅದು ಬಹಳ ಲಾಂಗ್ ಪ್ರೊಸೀಜರ್ ಆಗುತ್ತೆ. ಅದು ಎಲ್ರಿಗೂ ಗೊತ್ತಿದೆ. ದಿನ ಬೆಳಗಾದ್ರೆ ಸಾಯ್ತಾ ಇರೋ ಈ ಅಮಾಯಕ ಜೀವಗಳಿಗೆ ಏನಾದ್ರೂ ಸರ್ಕಾರದಿಂದ ಒಂದಷ್ಟು ಸಪೋರ್ಟ್ ಬೇಕಲ್ವಾ? ಅದನ್ನ ಸುಗ್ರೀವಾಜ್ಞೆ ತರೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಈಗ ಏನ್ ಗೊತ್ತಾ ಸರ್, ದಿನ ಬೆಳಗಾದ್ರೆ ಹೇಳಿಕೆ ಕೊಡ್ತಾರೆ. ಸರ್ಕಾರದಲ್ಲಿರೋರು ಒಬ್ಬೊಬ್ರು ಒಂದೊಂದು ಹೇಳಿಕೆ ಕೊಡ್ತಾರೆ. ನಾವು ನೋಡ್ಕೋತೀವಿ, ನಾವು ಮಾಡ್ತೀವಿ, ಕ್ರಮ ತಗೋತೀವಿ ಅಂತ. ಬಟ್ ಏನ್ ಯೂಸ್ ಆಗ್ತಿದೆ ಜನಕ್ಕೆ? ಸುಗ್ರೀವಾಜ್ಞೆ ಮಾಡೋದ್ರ ಮೂಲಕ ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಏನು ಉಗ್ರ ಅಸ್ತ್ರ ಬಳಕೆ ಮಾಡಬಹುದು. ಈಗ ಗೃಹ ಸಚಿವರನ್ನ ನಿನ್ನೆ ಕೇಳಿದಾಗ ಅವ್ರು ಹೇಳಿದ್ರು ಕಾನೂನು ಸಚಿವರು ಕ್ರಮ ತಗೋತಾರೆ ಅಂತ. ಈಗ ನೀವ್ ಹೇಳ್ತಾ ಇದ್ರಿ ಗೃಹ ಸಚಿವರು ಸ್ಟೆಪ್ ತಗೋತಾರೆ ಅಂತ. ಅಲ್ಲ, ಕಾನೂನು ಸಚಿವರು ಕಾನೂನನ್ನ ಮಾಡೋದಕ್ಕೆ ಕ್ರಮ ತೆಗೆದುಕೋತಾರೆ. ಆದ್ರಿಂದ ಸುಗ್ರೀವಾಜ್ಞೆ ಮೂಲಕ ಆ ಅಸ್ತ್ರವನ್ನ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.